Hi everyone, welcome to Business Studies class by Don Bosco, PU College, Chitradurga. Before starting today's class, we shall have a small recapitulation of previous class. ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಏನು ಹೇಳಿದ್ದೆ ಅಂತ ಏನು ನಾವು ಡಿಸ್ಕಸ್ ಮಾಡಿದ್ವಿ ಅನ್ನೋ ಟಾಪಿಕ್ನ ಏನು ಡಿಸ್ಕಸ್ ಮಾಡಿದ್ವಿ ಅದನ್ನು ನಾನು ಬ್ರೀಫಾಗಿ ಹೇಳಿಬಿಡ್ತೀನಿ, ಓಕೆನಾ? ಸೊ ದಟ್ ನಿಮಗೆ ಲಿಂಕ್ ಸಿಗ್ತಾ ಹೋಗುತ್ತೆ. ಓಕೆ, ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಮೂರನೇ ದಾರಿ ಇದೆ, ಅಂದರೆ ತುಂಬ ನಾವು ಎಮರ್ಜಿಂಗ್ ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟಲ್ಲಿ, ಅಂದರೆ ಏನಂದರೆ ದಾರಿಗಳು, ಏನೇನು ದಾರಿಗಳಿದ್ದಾವೆ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಂಟ್ರಿ ಆಗೋದಕ್ಕೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಒಂದನೇ ದಾರಿ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ನಾವು ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಪ್ರೀವಿಯಸ್ ಕ್ಲಾಸ್ನಲ್ಲಿ ಮೂರನೇ ದಾರಿ ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್ ಅನ್ನೋ ದಾರಿನ ಡಿಸ್ಕಸ್ ಮಾಡಿದ್ವಿ. ಅದರ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಮೀನಿಂಗ್ ಎಲ್ಲ ಡಿಸ್ಕಸ್ ಮಾಡಿದ್ವಿ, ಓಕೆನಾ? ಅದನ್ನ ಬ್ರೀಫಾಗಿ ನಿಮಗೆ ಹೇಳಿಬಿಡ್ತೀನಿ. ಓಕೆ, ಫೈನ್. ಏನಿದು ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್ ಅಂತ ಅಂದರೆ, ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿರೋ ಪ್ರಕಾರ ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಪ್ರಾಡಕ್ಟ್ ಲೋಗೋ ಇರ್ಬೋದು, ಬ್ರ್ಯಾಂಡ್ ನೇಮ್ ಇರ್ಬೋದು, ಅದರ ಟ್ರೇಡ್ ಸೀಕ್ರೆಟ್ಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ, ಟ್ರೇಡ್ ಸೀಕ್ರೆಟ್ಸ್ ಇಲ್ಲ ಪ್ರೊಡಕ್ಷನ್ ಸೀಕ್ರೆಟ್, ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಡ್ತೀರಾ, ಓಕೆನಾ? ಒಂದಷ್ಟು ದುಡ್ಡು ಇಸ್ಕೊಂಡು ಅದನ್ನ ಲೈಸೆನ್ಸಿಂಗ್ ಅಂತ ಕರೀತಾರೆ. ಫ್ರಾಂಚೈಸಿಂಗ್ ಅಂದರೆ ಇದು ಸರ್ವಿಸಿಗೆ, ಸೇಮ್ ಯಾವುದೋ ಒಂದು ಸರ್ವಿಸ್ ಇರುತ್ತೆ. ಎಕ್ಸಾಂಪಲ್ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿರೋ ಪ್ರಕಾರ ಕೆ ಎಫ್ ಸಿ ಚಿಕನ್ ಮಾಡೋ ಪದ್ಧತಿನ ಹೇಳ್ಕೊಡ್ತೀರಾ, ಅದನ್ನ ಸೀಕ್ರೆಟ್ಸ್ನ ಹೇಳ್ಕೊಡ್ತೀರಾ, ಅದನ್ನ ಹೆಸರು ಯೂಸ್ ಮಾಡ್ಕೊಳ್ಳೋದಕ್ಕೆ, ಬ್ರ್ಯಾಂಡ್ ನೇಮ್ ಯೂಸ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಡ್ತೀರಾ ಒಂದಿಷ್ಟು ದುಡ್ಡಿಸ್ಕೊಂಡು, ಅದನ್ನ ಫ್ರಾಂಚೈಸಿಂಗ್ ಅಂತ ಕರೀತಾರೆ ಅಂತ ಹೇಳಿದೆ ನಾನು. ಕರೆಕ್ಟೇ ಅಲ್ವಾ? ನಾನು ತುಂಬ ಬ್ರೀಫಾಗಿ ಹೇಳ್ತೀನಿ, ಬಿಕಾಸ್ ಪ್ರೀವಿಯಸ್ ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ನಾನು ಹೇಳಿದ್ದೆ. ಇದರ ಅಡ್ವಾಂಟೇಜಸ್ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ, ನಾವು ಈ ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್ ಅಡ್ವಾಂಟೇಜಸ್, ಒಂದನೇ ಅಡ್ವಾಂಟೇಜಸ್ ಏನಂದರೆ, ಇಲ್ಲಿ ನೀವು ಲೈಸೆನ್ಸಿಗೆ ಪರ್ಮಿಷನ್ ಕೊಡ್ತೀರಾ, ಅಂದರೆ ನೀವು ಲೈಸೆನ್ಸಿಗೆ ಪರ್ಮಿಷನ್ ಕೊಡ್ತೀರಾ. ನೋಡಿರಿ, ನಮ್ಮ ಬ್ರ್ಯಾಂಡ್ ನೇಮ್ ಯೂಸ್ ಮಾಡ್ಕೊಳ್ರಿ, ನಮ್ಮ ಲೋಗೋ ಯೂಸ್ ಮಾಡ್ಕೊಳ್ರಿ, ನಾವು ಪ್ರೊಡಕ್ಷನ್ ಸೀಕ್ರೆಟ್ನೂ ಹೇಳ್ಕೊಡ್ತೀವಿ ಅಂತ ಹೇಳ್ತೀರಾ. ಅವ್ರದ್ದೇ ಆದಂಥ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಫ್ಯಾಕ್ಟ್ರಿನ ಸೆಟಪ್ ಮಾಡ್ಕೊತಾರೆ. ನಿಮ್ಮದು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಇದ್ರ ತುಂಬ ಕಮ್ಮಿ ಇರುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳಿದೆ ನಾನು. ಕರೆಕ್ಟ್ ಅಲ್ವಾ? ಇಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್ ಅಂತ ಹೇಳಿದೆ, ರೈಟ್? ಓಕೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಇದ್ರ ತುಂಬ ಕಮ್ಮಿ, ಯಾಕಂದರೆ ನೀವು ಪರ್ಮಿಷನ್ ಕೊಡ್ತೀರಾ, ಅವ್ರು ಯಾರೋ ಪರ್ಮಿಷನ್ ತೊಗೊಂಡು ಅವರು ಸೆಟಪ್ ಮಾಡ್ಕೊತಾರೆ. ಓಕೆ, ಫೈನ್. ರಾಯಲ್ಟಿ ಅಂತ ಇಷ್ಟಿಷ್ಟು ಕೊಡಬೇಕಾಗುತ್ತೆ ವರ್ಷ, ಮತ್ತು ಲೈಸೆನ್ಸ್ ತಗೊಳ್ಳೋದಕ್ಕೂ ಒಂದಿಷ್ಟು ದುಡ್ಡು ನಿಮ್ಗೆ ಕೊಡ್ತಾರೆ. ಕರೆಕ್ಟೇ ಅಲ್ವಾ? ಓಕೆ. ಎರಡನೇದು ಏನಂದರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಇದ್ರ ತುಂಬ ಕಮ್ಮಿ ಅಂತ ಹೇಳಿದ್ದೆ. ಒಂದೇ ಅಡ್ವಾಂಟೇಜಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ಇದು ರಿಸ್ಕ್ ಇರೋದಿಲ್ಲ. ಕರೆಕ್ಟೇ ಅಲ್ವಾ? ಯಾವಾಗ ನಾನು ದುಡ್ಡು ಹಾಕ್ತೀನಿ ಅವಾಗ ತಾನೇ ಲಾಸ್ ಆಗೋದು. ನನಗೆ ದುಡ್ಡೇ ಹಾಕಿಲ್ಲ ಅಂದರೆ ಹೆಂಗೆ ಲಾಸ್ ಆಗುತ್ತೆ? ದುಡ್ಡು ಕಮ್ಮಿ ಹಾಕಿದರೆ ಕಮ್ಮಿ ಲಾಸ್ ಆಗುತ್ತೆ. ಸೊ ಇಲ್ಲಿ ಎರಡೇ ಚಾನ್ಸ್ ಇರೋದು. ಒಂದು ದುಡ್ಡು ಇರೋದಿಲ್ಲ, ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಯಾಕಂದರೆ ನಿಮ್ಮ ಹತ್ರ USA ಇರೋ XYZ ಅನ್ನೋ ಪರ್ಸನ್ನು ಲೈಸೆನ್ಸ್ ತೊಗೊಂಡಿರ್ತಾನೆ, ಪರ್ಮಿಷನ್ ತೊಗೊಂಡಿರ್ತಾನೆ ನಿಮ್ಮ ಗೂಡ್ಸ್ ಬ್ರ್ಯಾಂಡ್ ನೇಮ್ ಲೋಗೋ ಎಲ್ಲ ಯೂಸ್ ಮಾಡೋದಕ್ಕೆ. ಸೊ ಅವನು ಇನ್ವೆಸ್ಟ್ಮೆಂಟ್ ಮಾಡ್ಕೊತಾರೆ, ನಿಮ್ಮದು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಸೊ ಹಾಗಾಗಿ ಲಾಸ್ ಇಲ್ಲ, ಇದ್ರೂ ತುಂಬ ಕಮ್ಮಿ, ಇನ್ವೆಸ್ಟ್ಮೆಂಟ್ ಇದ್ರೂ ತುಂಬ ಕಮ್ಮಿ, ಹಾಗಾಗಿ ಲಾಸ್ ತುಂಬ ಕಮ್ಮಿ. ಎರಡನೇ ಅಡ್ವಾಂಟೇಜ್ ಅಂತ ಹೇಳಿದೆ ಇದನ್ನ. ಕರೆಕ್ಟೇ ಅಲ್ವಾ? ಮೂರನೇದು ಏನಂದರೆ, ನಿಮ್ಮ ಕಂಪನಿನ, ಅಂದರೆ ನಿಮ್ಮ ಪೂಮಾ ಶೂ ನೀವು ಪ್ರೊಡಕ್ಷನ್ ಮಾಡ್ತಿದ್ದೀರಾ, ಅಲ್ಲಿ ಒಂದು ಸೆಟಪ್ ಆಗುತ್ತೆ ಫಾರಿನ್ ಕಂಟ್ರಿಯಲ್ಲಿ. ಅದನ್ನು ರನ್ ಮಾಡೋದು ಯಾರು? XYZ ಅನ್ನೋ ಲೋಕಲ್ ಪರ್ಸನ್, ಅಲ್ಲಿ ಫಾರಿನಲ್ಲಿ ಬದುಕ್ತಾ ಇರೋ ಪರ್ಸನ್, ಅಲ್ಲೇ ಹುಟ್ಟಿ ಬೆಳೆದಂಥ ಪರ್ಸನ್. ಕರೆಕ್ಟೇ ಅಲ್ವಾ? ಸೊ ಅಲ್ಲಿ ಅವನ್ನ ಲೋಕಲ್ ಪರ್ಸನ್ ಅಂತ ಕರೀತಾರೆ, ಅಲ್ಲಿಗೆ ಫಾರಿನಲ್ಲಿ ಲೋಕಲ್ ಪರ್ಸನ್ ಅಂತ ಕರೀತಾರೆ. ಕರೆಕ್ಟೇ ಅಲ್ವಾ? ಓಕೆ. ಸೊ ಅದನ್ನ ರನ್ ಮಾಡ್ತಿರ್ತಾನೆ, ನೀವು ರನ್ ಮಾಡಲ್ಲ, ನೀವು ಇಲ್ಲಿ ಕೂತಿರ್ತೀರ ಇಂಡಿಯಾದಲ್ಲೇ, ನೀವು ಇಲ್ಲಿರ್ತೀರ. ಕರೆಕ್ಟೇ ಇಲ್ವಾ? ಸೊ ಅದನ್ನು ಲೋಕಲ್ ಪರ್ಸನ್ ರನ್ ಮಾಡೋದ್ರಿಂದ ಅಲ್ಲಿರೋ ಗವರ್ಮೆಂಟ್ ನಿಮ್ಮ ಬಿಸ್ನೆಸ್ನ ಟೇಕ್ ಓವರ್ ಮಾಡ್ಕೊಡೋಕ್ಕಾಗೋದಿಲ್ಲ, ಓಕೆನಾ? ಈಗ ನೀವು ಇಲ್ಲಿಂದ ಅದನ್ನ ರನ್ ಮಾಡ್ತಿರ್ತೀರ ಅಂತ ತಿಳ್ಕೊಳ್ಳಿ, ಆವಾಗ ಯಾವ ಟೈಮಲ್ಲಿ ಬೇಕಾದರೂ ಅಲ್ಲಿರೋ ಗವರ್ಮೆಂಟು ನಿಮ್ಮ ಬಿಸ್ನೆಸ್ನ ಟೇಕ್ ಓವರ್ ಮಾಡ್ಕೋಬೋದು. ಬಟ್ ಆ ರಿಸ್ಕ್ ಇಲ್ಲಿ ಇಲ್ಲ, ಯಾಕಂದರೆ
ನಿಮ್ಮ ಬಿಸ್ನೆಸ್ನ ಅಲ್ಲಿ ರನ್ ಮಾಡೋದು ಯಾರು, ಅಲ್ಲಿರೋ ಲೋಕಲ್ ಪರ್ಸನ್ ರನ್ ಮಾಡ್ತಿರ್ತಾರೆ, ಕರೆಕ್ಟೇ ಅಲ್ಲ. ಬಟ್ ನಿಮಗೆ ರಾಯಲ್ಟಿ ಅನ್ನೋ ದುಡ್ಡು ಬರ್ತಾ ಇರುತ್ತೆ ವರ್ಷ ವರ್ಷ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ಗವರ್ಮೆಂಟ್ ಟೇಕ್ ಓವರ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಕಮ್ಮಿ, ಯಾಕಂದರೆ ಅಲ್ಲಿರೋ ಲೋಕಲ್ ಪರ್ಸನ್ ಅದನ್ನ ರನ್ ಮಾಡ್ತಿರ್ತಾರೆ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟು ಇನ್ನೊಂದು ಅಡ್ವಾಂಟೇಜ್ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ, ನಾವು ನಿಮ್ಮ ಬಿಸ್ನೆಸ್ನ ಅಲ್ಲಿ ರನ್ ಮಾಡೋದು ಯಾರು, ಅಲ್ಲಿರೋ ಲೋಕಲ್ ಪರ್ಸನ್, ಲೈಸೆನ್ಸಿ ರನ್ ಮಾಡ್ತಿರ್ತಾರೆ, ಕರೆಕ್ಟೇ ಅಲ್ವಾ? XYZ ಅವನು USA ಅದನ್ನ ರನ್ ಮಾಡ್ತಿರ್ತಾರೆ, ನಿಮ್ಮ ಪೂಮಾ ಕಂಪನಿನ. ಸೊ ಅವನಿಗೆ ಗೊತ್ತಿರುತ್ತೆ ಅಲ್ಲಿರೋ ಜನರ ಟೇಸ್ಟ್ ಏನು, ಅಲ್ಲಿರೋ ಜನರ ಬೈಯಿಂಗ್ ಕೆಪಾಸಿಟಿ ಏನು, ಅಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ ನಿಮ್ಮ ಪ್ರಾಡಕ್ಟ್ ಸೇಲ್ ಮಾಡೋದಕ್ಕೆ, ಬೇರೆ ಬೇರೆ ಕಂಪನಿಗಳ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ, ಬೇರೆ ಬೇರೆ ಶೋರೂಮ್ಗಳ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ, ಯಾಕಂದರೆ ಅವ್ನು ಲೋಕಲ್ ಪರ್ಸನಲ್ಲಿ, ಕರೆಕ್ಟೇ ಅಲ್ವಾ? ಸೊ ಹಾಗಾಗಿ ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡೋದು ತುಂಬ ಈಸಿ, ನಿಮ್ಮ ಪ್ರಾಡಕ್ಟು ಚೆನ್ನಾಗಿ ಬೆಳೀತೈತೆ ನಿಮ್ಮ ಕಂಪನಿಯಲ್ಲಿ, ಕರೆಕ್ಟೇ ಅಲ್ವಾ? ಓಕೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಪ್ರಿವಿಯಸ್ ಕ್ಲಾಸ್ನಲ್ಲಿ, ಇಲ್ಲಿ ನಿಮ್ಮ ಹತ್ರ ಲೈಸೆನ್ಸಿ ಅನ್ನೋನು ಪರ್ಮಿಷನ್ ತೊಗೊಂಡಿರ್ತಾನೆ, ಕರೆಕ್ಟೇ ಅಲ್ವಾ? ನಿಮ್ಮ ಕಂಪನಿ ಲೋಗೋ, ಕಂಪನಿ ನೇಮ್, ನಿಮ್ಮ ಪ್ರೊಡಕ್ಷನ್ ಮಾಡೋ ಸೀಕ್ರೆಟ್ಸ್ ಎಲ್ಲ ತಿಳ್ಕೊಂಡು ಹೋಗಿರ್ತಾರೆ. ಅದು ಲೀಕ್ ಆಗೋ ಚಾನ್ಸಸ್ ಇಲ್ಲ, ಯಾಕಂದರೆ ಇಲ್ಲಿ ಅದನ್ನು ಇಸ್ಕೊಂಡು ಹೋಗಿರ್ತಾನೆ ಲೈಸೆನ್ಸಿ, ಕರೆಕ್ಟೇ ಅಲ್ವಾ? ಈ ಲೈಸೆನ್ಸಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಅದು ಅವನು ಅಂದರೆ ಪರ್ಟಿಕ್ಯುಲರ್ ಲೈಸೆನ್ಸಿ ನಿಮ್ಮ ಟ್ರೇಡ್ ಸೀಕ್ರೆಟ್ಸ್ನ ಯಾರಿಗೂ ಹೇಳೋಂಗಿಲ್ಲ, ಹೇಳಿದರೆ ಅದು ಇಲ್ಲೀಗಲ್ ಆಗುತ್ತೆ. ಸೊ ಇಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದೊಂದು ಅಡ್ವಾಂಟೇಜ್. ಏನು ಲಿಮಿಟೇಷನ್ಸ್ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ನಾವು, ಓಕೆನಾ, ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಯಾವ್ದ್ರದ್ದು ಲಿಮಿಟೇಷನ್ಸು, ಈ ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್ದು. ಓಕೆ. ಏನು ಒಂದೇದು ಡಿಸ್ಅಡ್ವಾಂಟೇಜ್ ಏನು ಡಿಸ್ಕಸ್ ಮಾಡಿದ್ವಿ, ಲಿಮಿಟೇಷನ್ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ, ಈಗ ನಿಮ್ಮ ಹತ್ರ ಲೈಸೆನ್ಸಿ ಅಂದರೆ XYZ ಅನ್ನೋ ಪರ್ಸನ್ USA ಬಂದುಬಿಟ್ಟು ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡೋಗ್ತಾನೆ. ನಿಮ್ಮ ಪೂಮಾ ಶೂಂದು ಬ್ರ್ಯಾಂಡ್ ನೇಮ್ ಯೂಸ್ ಮಾಡ್ಕೊತೀವಿ, ಲೋಗೋ ಯೂಸ್ ಮಾಡ್ಕೊತೀವಿ, ಓಕೆ, ಪ್ರೊಡಕ್ಷನ್ ಸೀಕ್ರೆಟ್ ಅಂತ ತಿಳ್ಕೊಂಡು ಹೋಗ್ತಾರೆ, ಒಂದಿಷ್ಟು ದುಡ್ಡು ಕೊಟ್ಟು ಲೈಸೆನ್ಸಿಂಗ್ ತೊಗೊಂಡೋಗ್ತಾರೆ, ರಾಯಲ್ಟಿ ವರ್ಷ ಕೊಡ್ತೀವಿ ಅಂತ ಹೇಳಿ ಹೋಗ್ತಾರೆ, ಓಕೆನಾ. ಕೆಲವೊಂದು ವರ್ಷ ಆದಮೇಲೆ ನಿಮ್ಮ ಆ ಫೀಲ್ಡಲ್ಲಿ ಅವನು ಸ್ಕಿಲ್ಡ್ ಲೇಬರ್ ಆಗ್ತಾನೆ. ಯಾರು ಇವನು XYZ ಅನ್ನೋನು ಲೈಸೆನ್ಸಿ ಇದ್ದಾನಲ್ಲ, ಅವನು XYZ ಅನ್ನೋನು ಸ್ಕಿಲ್ಡ್ ಲೇಬರ್. ಅಂದರೆ ನಿಮ್ಮ ಶೂ ಪ್ರೊಡಕ್ಷನ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅವನಿಗೆ, ಅದನ್ನ ಹೇಗೆ ಸೇಲ್ ಮಾಡೋದನ್ನ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಆ ಫೀಲ್ಡಲ್ಲಿ ಅವನು ನಿಪುಣ ಆಗ್ತಾನೆ, ಎಕ್ಸ್ಪರ್ಟ್ ಆದಾಗ ಅವನೇನು ಮಾಡ್ಬೋದು, ಸಪ್ರೇಟಾಗಿ ನಿಮ್ಮ ಪ್ರಾಡಕ್ಟ್ ಥರನೇ ಐಡೆಂಟಿಕಲ್ ಪ್ರಾಡಕ್ಟ್ನ ಮಾಡಿ ಸ್ವಲ್ಪ ಸ್ಲೈಟಾಗಿ ಪಾಮ ಅಂತ ಮಾಡಿ ಏನೋ ಒಂದು ಮಾರಿದರೆ ನಿಮ್ಮ ಕಂಪನಿ ಸೇಲ್ಸ್ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟಿನ ಸೇಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದೊಂದು ಡೇಂಜರ್ ಇದೆಯಂತೆ, ಓಕೆನಾ. ಎರಡನೇ ಡಿಸ್ಅಡ್ವಾಂಟೇಜ್ ಏನಂದರೆ, ಈಗ ಟ್ರೇಡ್ ಸೀಕ್ರೆಟ್ಸ್ ಅವ್ನು ಗೊತ್ತಿರುತ್ತೆ, ಈ ಪ್ರಾಡಕ್ಟ್ನ ಹೇಗೆ ಪ್ರೊಡಕ್ಷನ್ ಮಾಡೋದು, ದೆನ್ ಅದನ್ನ ಹೇಗೆ ಮಾರ್ಕೆಟ್ ಮಾಡೋದು. ಸೊ ಈ ಟ್ರೇಡ್ ಸೀಕ್ರೆಟ್ಸ್ ಎಲ್ಲ ಹೇಳ್ಕೊಟ್ಟಿರ್ತೀರ ಯಾರಿಗೆ, ಲೈಸೆನ್ಸಿಗೆ ಹೇಳಿರ್ತೀರ. ಯು ಗಾಟ್ ದ ಪಾಯಿಂಟ್ ರೈಟ್? ನೀವು ಅದೇನು ಟ್ರೇಡ್ ಸೀಕ್ರೆಟ್ ಹೇಳಿರ್ತೀರಲ್ಲ, ಅದು ಲೀಕ್ ಆಗೋ ಚಾನ್ಸಸ್ ಇದೆ. ಈಗ XYZ ಅನ್ನೋನು ನಿಮ್ಮ ಶೂ ಪ್ರೊಡಕ್ಷನ್ ಮಾಡೋ ಸೀಕ್ರೆಟ್ಸ್ ಎಲ್ಲ ತಿಳ್ಕೊಂಡು ಹೋಗಿರ್ತಾನೆ, ಹೇಳಿರ್ತೀರ, ಬಿಕಾಸ್ ಈ ಹ್ಯಾಸ್ ಟು ರನ್ ದೇರ್. ಅದನ್ನು ಅವನು ಬೇರೆಯವ್ರ ಹತ್ರ ದುಡ್ಡಿಸ್ಕೊಂಡು ಇಲ್ಲಿಗಲ್ ಆಗಿ ನಿಮ್ಮ ಇನ್ಫಾರ್ಮೇಷನ್ನ ಮಾರೋ ಚಾನ್ಸಸ್ ಇದೆ. ಅವಾಗ ನಿಮ್ಮ ಕಂಪನಿಗೆ ಹೊಡ್ತಾ ಬೀಳುತ್ತೆ, ಕರೆಕ್ಟ್ ಅಲ್ವಾ? ಅವರು ಅದೇ ನಿಮ್ಮ ಪ್ರಾಡಕ್ಟ್ ಥರನ ಐಡೆಂಟಿಕಲ್ ಪ್ರಾಡಕ್ಟ್ಸ್ನ ಪ್ರೊಡಕ್ಷನ್ ಮಾಡಿ ಮಾರಿದಾಗ ನಿಮ್ಮ ಪ್ರಾಡಕ್ಟ್ಸಿಂದು ಸೇಲ್ಸ್ ಕಮ್ಮಿ ಆಗುತ್ತೆ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಸೊ ಇಷ್ಟು. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ನಾವು ಡಿಸ್ಕಸ್ ಮಾಡಿದ್ವಿ ಅಂದರೆ, ಸ್ವಲ್ಪ ವರ್ಷ ಆದಮೇಲೆ ನೀವು ಲೈಸೆನ್ಸರ್ ಇರ್ತೀರ, ಎಲ್ಲೋ ಫ್ರಾಂಚೈಸರ್ ಇರ್ತೀರ, ಈ ಲೈಸೆನ್ಸರ್ ಮತ್ತು ಈ ಲೈಸೆನ್ಸಿ ನಡುವೆ ಜಗಳ ಸ್ಟಾರ್ಟ್ ಆಗ್ಬೋದು. ಯಾವ ವಿಷಯದಲ್ಲಿ ಅಂದರೆ, ಈ ರಾಯಲ್ಟಿ ಕೊಡೋದು ವಿಷಯದಲ್ಲಾಗಿರ್ಬೋದು. ಯಾಕಂದ್ರೆ ಯಾರು ರಾಯಲ್ಟಿ ಕೊಡಬೇಕಾಗುತ್ತೆ, ಯಾರು ಲೈಸೆನ್ಸಿ ಬಂದು ಇಷ್ಟಿಷ್ಟು ಅಂತ ವರ್ಷ ಕೊಡಬೇಕಾಗುತ್ತೆ.
ಅದು ಕೊಡೋ ವಿಚಾರದಲ್ಲಾಗಿರ್ಬೋದು, ಇಲ್ಲ ನೀವು ಹಾಕಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಲ್ಲ ಅನ್ನೋ ವಿಚಾರದಲ್ಲಾಗಿರ್ಬೋದು, ಇಲ್ಲ ನಿಮ್ಮನ್ನು ಕೇಳಿದೆ ಅವ್ರು ಯಾವುದೋ ಒಂದು ಮಾಡಿಫಿಕೇಷನ್ ಮಾಡಿದರು. ಸೊ ಈ ವಿಚಾರದಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಆವಾಗ ಬಿಸ್ನೆಸ್ಸು ವೀಕ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆನಾ? ಸೊ ನಾವು ಇಷ್ಟು ಡಿಸ್ಕಸ್ ಮಾಡಿದ್ವಿ ಯಾವುದರಲ್ಲಿ, ಪ್ರೀವಿಯಸ್ ಕ್ಲಾಸ್ನಲ್ಲಿ. ಈ ಕ್ಲಾಸ್ನಲ್ಲಿ ನಾವು ಜಾಯಿಂಟ್ ವೆಂಚರ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು 4ನೇ ದಾರಿ ಏನಕ್ಕೆ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗೋದಕ್ಕೆ. 1ನೇ ದಾರಿ ಯಾವುದು ಅಂತ ಹೇಳಿದೆ ನಾನು, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. 2ನೇ ದಾರಿ ಯಾವುದು, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. 3ನೇದು ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್. ಇದು 4ನೇ ದಾರಿ ಜಾಯಿಂಟ್ ವೆಂಚರ್ಸ್ ಇದು. ಓಕೆ ಫೈನ್. ಏನಿದು ಜಾಯಿಂಟ್ ವೆಂಚರ್ ಅಂದರೆ, ನೀವು ಫಾರಿನ್ನಲ್ಲಿರೋ ಕಂಪನಿ ಯಾರೋ ಒಬ್ಬರು ಪರ್ಸನ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದಾಗಿರ್ಬೋದು. ಓಕೆನಾ? ಫಾರಿನಲ್ಲಿ XYZ ಕಂಪನಿ ಅಂತ ಇದೆ, ಅದನ್ನ ಎ ಅಂತ ಪರ್ಸನ್ ರನ್ ಮಾಡ್ತಿದ್ದಾನೆ. ನೀವೇನು ಮಾಡ್ತೀರಾ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತೀರಾ. ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತೀರಾ. ಅದು ಜಾಯಿಂಟ್ ವೆಂಚರ್ ಆಗುತ್ತೆ. ಓಕೆನಾ? ಇಲ್ಲಿ ಜಸ್ಟ್ ಆಪೋಸಿಟ್, ನಿಮ್ಮ ಕಂಪನಿ ಇಂಡಿಯಾದಲ್ಲಿದೆ, ಫಾರಿನ್ನಲ್ಲಿ ಎ ಅನ್ನೋ ಪರ್ಸನ್ ಇದ್ದಾನೆ. XYZ ಅನ್ನೋ ಕಂಪನಿ ಇಂಡಿಯಾದಲ್ಲಿದೆ, ನೀವು ರನ್ ಮಾಡ್ತಿದ್ದೀರಾ. ಫಾರಿನಲ್ಲಿರೋ ಎ ಅನ್ನೋ ಪರ್ಸನ್ ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾನೆ, ಅದು ಜಾಯಿಂಟ್ ವೆಂಚರ್ ಆಗುತ್ತೆ. ಓಕೆನಾ? ಯು ಗಾಟ್ ದ ಪಾಯಿಂಟ್ ರೈಟ್? ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡ್ರಿ. XYZ ಅನ್ನೋ ಕಂಪನಿ ಫಾರಿನಲ್ಲಿದೆ, ಅದನ್ನ ಎ ಅನ್ನೋರು ರನ್ ಮಾಡ್ತಿರ್ತಾನೆ. ನೀವೇನು ಮಾಡ್ತೀರಾ, ಅಲ್ಲಿ ಇರೋ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತೀರಾ, ಪಾರ್ಟ್ನರ್ ಆಗ್ತೀರಾ, ಅದು ಜಾಯಿಂಟ್ ವೆಂಚರ್ ಆಗುತ್ತೆ. ಇದು ಜಸ್ಟ್ ಆಪೋಸಿಟ್, XYZ ಅನ್ನೋ ಕಂಪನಿ ಇಂಡಿಯಾದಲ್ಲಿ ನೀವು ರನ್ ಮಾಡ್ತಿದ್ದೀರಾ, ಎ ಅನ್ನೋ ಪರ್ಸನ್ ಫಾರಿನಲ್ಲಿದ್ದಾನೆ, ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ನಿಮ್ಮ ಕಂಪನಿಯಲ್ಲಿ, ಅದು ಜಾಯಿಂಟ್ ವೆಂಚರ್ ಆಗುತ್ತೆ. ಓಕೆನಾ? ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಜಾಯಿಂಟ್ ಆಗುತ್ತೆ. ಲಿಟ್ರಲಿ ಆಗಲಿಲ್ಲ ಅಂದರೆ, ಲಿಟ್ರಲಿ ಆಗೋದಿಲ್ಲ. ಓಕೆ, ಲಿಟ್ರಲಿ ಅಂದರೆ ಏನು ಗೊತ್ತಾ, ಎರಡು ಮನೆ ಇದೆ, ಸೆಂಟ್ರಲ್ಲಿ ಒಂದು ಗೋಡೆ ಹೊಡೆದಾಗ 2 ಜಾಯಿನ್ ಆಗುತ್ತೆ. ಕರೆಕ್ಟೇ ಇಲ್ವಾ? ಅದು ಲಿಟ್ರಲ್ ಜಾಯಿನ್ ಅಂತಾರೆ. ಕರೆಕ್ಟೇ ಇಲ್ವಾ? ಲಿಟ್ರಲಿ ಜಾಯಿಂಟ್ ಅಂತಾರೆ. ಬಟ್ ಲಿಟ್ರಲ್ ಆಗಿ ನಾವು ಮಾಡೋದಿಲ್ಲ. ಈಗ XYZ ಅನ್ನೋ ಕಂಪನಿ ಇಲ್ಲಿದೆ, ಅವ್ರು ಯಾರೋ ಫಾರಿನರ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವಾಗೇನು ಮಾಡ್ತಾರೆ, ಆ ಕಂಪನಿ ಇನ್ನೂ ದೊಡ್ಡದಾಗಿ ಬೆಳೀತತೆ. ಕರೆಕ್ಟೇ ಇಲ್ವಾ? ಆ ಎ ಅನ್ನೋ ಕಂಪನಿ, ಏನೋ ಪರ್ಸನ್ USA ನಿಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅವನು ಇನ್ನೊಂದು ಕಂಪನಿ ಇದೆ ಫಾರಿನ್ನಲ್ಲಿ, ಅಲ್ಲಿ ಪೂಮಾ ಶೂ ಪ್ರೊಡಕ್ಷನ್ ಮಾಡ್ತಿರ್ತಾರೆ. ಆಮೇಲೆ ಏನಾಗುತ್ತೆ, ಇಲ್ಲೂ ಪೂಮಾ ಶೂ ಪ್ರೊಡಕ್ಷನ್ ಮಾಡೋ ಚಾನ್ಸಸ್ ಇದೆ. ಓಕೆನಾ? ಅಲ್ಲಿನ ಮಷಿನರೀಸ್ ಬರುತ್ತೆ, ಅಲ್ಲಿನ ಇನ್ವೆಸ್ಟ್ಮೆಂಟ್ ಬಂದಿದೆ ಆಲ್ರೆಡಿ, ಮಷಿನರೀಸ್ ಬರುತ್ತೆ. ಅಲ್ಲಿ ಪೂಮಾ ಶೂ ಪ್ರೊಡಕ್ಷನ್ ಮಾಡ್ತಿದ್ರು, ಇಲ್ಲೂ ಪೂಮಾ ಶೂ ಪ್ರೊಡಕ್ಷನ್ ಮಾಡ್ಬೋದು. ಈ ಥರ ಚಾನ್ಸಸ್ ಅಂದರೆ ಈ ಥರ ಚೇಂಜಸ್ ಆಗುತ್ತೆ ಜಾಯಿಂಟ್ ವೆಂಚರ್ನಲ್ಲಿ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್? ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಕೇಳ್ರಿ. ಇಲ್ಲಿ ನಿಮ್ಮ ಕಂಪನಿ XYZ ಅನ್ನೋ ಕಂಪನಿ ಇಂಡಿಯಾದಲ್ಲಿ ನೀವು ರನ್ ಮಾಡ್ತಿದ್ದೀರಾ, ಯಾರೋ ಒಬ್ಬ ಎ ಅನ್ನೋ ಪರ್ಸನ್ USA ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅವನದು ಸಪ್ರೇಟ್ ಫಾರಿನ್ ಕಂಟ್ರಿಯಲ್ಲಿ ಅವನೊಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳಿ. ಇದ್ರೂ ಅವನೇನು ಮಾಡ್ತಾನೆ, ನಿಮ್ಮ ಕಂಪನಿಯಲ್ಲಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಆವಾಗ ಆಟೋಮೆಟಿಕ್ಕಾಗಿ ಚೇಂಜಸ್ ಆಗುತ್ತೆ. ಇಲ್ಲಿರೋ ಪ್ರಾಡಕ್ಟ್ ಅಲ್ಲಿ ಪ್ರೊಡಕ್ಷನ್ ಮಾಡೋದು, ಅವನ ಕಂಪನಿಲಿರೋ ಪ್ರಾಡಕ್ಟ್ನ ಇಲ್ಲಿ ಪ್ರೊಡಕ್ಷನ್ ಮಾಡೋದು, ಅದೆಲ್ಲ ಚೇಂಜಸ್ ಆಗುತ್ತೆ. ದಟ್ ಈಸ್ ಕಾಮನ್. ಇದೊಂದು ಉಲ್ಟಾ ಆಗ್ಬೋದು. ಓಕೆನಾ? XYZ ಅನ್ನೋ ಕಂಪನಿ ಫಾರಿನಲ್ಲಿದೆ, ನೀವೇನು ಮಾಡ್ತೀರಾ, ಅಲ್ಲಿ ಇರೋ XYZ ಅನ್ನೋ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಎ ಓನರು, ನೀವು ಅವ್ರ ಜೊತೆ ಸೇರಿಕೊಂಡು ಕಂಪನಿ ರನ್ ಮಾಡ್ತೀರಾ. ಅದನ್ನ ಜಾಯಿಂಟ್ ವೆಂಚರ್ ಅಂತ ಕರೀತಾರೆ. ಓಕೆನಾ? ಇಲ್ಲ ಅಂದರೆ ನೀವು ಒಂದು ಕಂಪನಿ ಇಟ್ಕೊಂಡಿದ್ದೀರಾ, ಅವರು ಒಂದು ಕಂಪನಿ ಇಟ್ಕೊಂಡಿದ್ದಾರೆ, ನೀವಿಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಹೊಸ ಕಂಪನಿ ಸ್ಟಾರ್ಟ್ ಮಾಡ್ತೀರಾ. ನೀವು ಯು ಆರ್ ರನ್ನಿಂಗ್ ಎ ಕಂಪನಿ ಇನ್ ಇಂಡಿಯಾ and person A is running XYZ company in the USA. Both join together and investment money and start new enterprise. ಅದು ಜಾಯಿಂಟ್ ವೆಂಚರ್ ಆಗುತ್ತೆ. ತುಂಬ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ನಾನು ಹೇಳಿದ್ನಲ್ಲ ಅದನ್ನ ಫಾಲೋ ಮಾಡಿರಿ. ಓಕೆ ಫೈನ್. ಓಕೆ, ಇದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಫಸ್ಟ್ ಏನು ಅಡ್ವಾಂಟೇಜ್ ಇದ್ರದ್ದು, ಯಾವ್ದ್ರದ್ದು, ಈ ಜಾಯಿಂಟ್ ವೆಂಚರ್ದು ಅಡ್ವಾಂಟೇಜ್ ಏನು? Since the local partner also contributes to the equity capital of such a venture, the international firm finds it financially less burdensome to expand globally.
ಇಲ್ಲಿ ಆ, ನಾನು ಜಾಯಿಂಟ್ ವೆಂಚರ್ ಅಂದರೆ ಎರಡು ಥರನೂ ಆಗ್ಬೋದು. ನೀವು ಫಾರಿನಲ್ಲಿರೋ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲ ಫಾರಿನರ್ ಬಂದುಬಿಟ್ಟು ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಎರಡು ಥರ ಆದ್ರೂ ಜಾಯಿಂಟ್ ವೆಂಚರ್ ಅಂತ ಕರೀತಾರೆ. ನೀವು ಫಾರಿನಲ್ಲಿರೋ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದು ಜಾಯಿಂಟ್ ವೆಂಚರ್. ಇಲ್ಲ ಫಾರಿನರ್ ಬಂದ್ಬಿಟ್ಟು ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದು ಜಾಯಿಂಟ್ ವೆಂಚರ್. ಈ ಎರಡನೇ ಕೇಸ್ ತೊಗೊಂಡಾಗ ಓಕೆನಾ, ಎರಡನೇ ಫಸ್ಟ್ ಕೇಸ್ ಎಲ್ಲ ಸೇಮೇ. ನಿಮ್ಮ ಜೊತೆ ಇಲ್ಲಿ ಏನು ಸಿಗ್ತಾರೆ, ಪಾರ್ಟ್ನರ್ಸ್ ಸಿಗ್ತಾರೆ. ಕರೆಕ್ಟೇ ಇಲ್ವಾ? ನಿಮ್ಮ ಜೊತೆ ಒಬ್ಬರು ಪಾರ್ಟ್ನರ್ ಸಿಗ್ತಾರೆ. ಈಗ ನೀವು XYZ ಅನ್ನೋ ಕಂಪನಿ ಇಂಡಿಯಾದಲ್ಲಿ ರನ್ ಮಾಡ್ತಿರ್ತೀರ, ಅನ್ನೋನು US ಇಂದ ಬಂದ್ಬಿಟ್ಟು ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅವಾಗ ನಿಮಗೆ ಫಿನಾನ್ಷಿಯಲ್ ಬರ್ಡನ್ ಅಂದರೆ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡೋ ಭಾರ ಇದೆಯಲ್ಲ, ಹೊರೆ ಆ ಹೊರೆ ಕಮ್ಮಿ ಆಗುತ್ತೆ. ಯಾಕಂದರೆ ಇನ್ನೊಬ್ಬ ಬಂದ್ಬಿಟ್ಟು ಆ ಹೊರೆನ ಶೇರ್ ಮಾಡ್ಕೊತಾನೆ. ಈಗ ವಾಟ್ ದ ಪಾಯಿಂಟ್, ರೈಟ್? ಇದು ಒಂದನೇ ಅಡ್ವಾಂಟೇಜ್ ಯಾವ್ದ್ರದ್ದು, ಈ ಜಾಯಿಂಟ್ ವೆಂಚರಿಂದ ಒಂದನೇ ಅಡ್ವಾಂಟೇಜ್. ಎರಡನೇ ಅಡ್ವಾಂಟೇಜ್ ಏನಂದರೆ, ಜಾಯಿಂಟ್ ವೆಂಚರ್ಸ್ ಮೇಕ್ ಇಟ್ ಪಾಸಿಬಲ್ ಟು ಎಕ್ಸಿಕ್ಯೂಟ್ ಲಾರ್ಜ್ ಪ್ರಾಜೆಕ್ಟ್ಸ್ ರಿಕ್ವೈರಿಂಗ್ ಹ್ಯೂಜ್ ಔಟ್ಲೇಸ್ ಆ್ಯಂಡ್ ಮ್ಯಾನ್ ಪವರ್. ಅಂದಾಗ ಏನಂದರೆ, ಈ ಜಾಯಿಂಟ್ ವೆಂಚರಿಂದ ಏನು ಸಿಗುತ್ತೆ ಅಂತ ಹೇಳಿದ್ದೆ, ಕ್ಯಾಪಿಟಲ್ ಜಾಸ್ತಿ ಸಿಗುತ್ತೆ. ಯಾಕಂದರೆ XYZ ಅನ್ನೋ ಕಂಪನಿಯನ್ನು ನೀವು ರನ್ ಮಾಡ್ತಿರ್ತೀರ ಇಂಡಿಯಾದಲ್ಲಿ, ನೀವು 1 ಕೋಟಿ ಹಾಕಿರ್ತೀರ, ಅನ್ನೋ ಒಂದು ಬಂದ್ಬಿಟ್ಟು ಇನ್ನೂ 1 ಕೋಟಿ ಹಾಕ್ತಾನಪ್ಪ, 2 ಕೋಟಿ ಆಗುತ್ತೆ. ಅಂದರೆ ಕ್ಯಾಪಿಟಲ್ ನಿಮಗೆ ಹೊರೆ ಕಮ್ಮಿ ಆಗುತ್ತೆ, ಕ್ಯಾಪಿಟಲ್ ಜಾಸ್ತಿ ಇರುತ್ತೆ ಅಂತ ಹೇಳಿದೆ ಒಂದನೇ ಅಡ್ವಾಂಟೇಜಲ್ಲಿ. ಈ ಎರಡನೇ ಅಡ್ವಾಂಟೇಜ್ ಏನು ಹೇಳುತ್ತೆ ಅಂದರೆ, ಕ್ಯಾಪಿಟಲ್ ಜಾಸ್ತಿ ಇದ್ದಾಗ ನಿಮಗೆ ರಿಸೋರ್ಸಸ್ ಜಾಸ್ತಿ ಆಗುತ್ತೆ. ಕರೆಕ್ಟೇ ಅಲ್ವಾ? 3 ಟೈಪ್ಸ್ ಆಫ್ ರಿಸೋರ್ಸಸ್ ಇದೆ ಆರ್ಗನೈಸೇಷನ್ನ. ಮೂರು ಭಾಗವಾಗಿ ಡಿವಿಷನ್ ಮಾಡ್ಬೋದು. ಫಿಸಿಕಲ್ ಫಸ್ಟ್ ಫಿನಾನ್ಷಿಯಲ್ ರಿಸೋರ್ಸಸ್, ಫಿಸಿಕಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್. ಕರೆಕ್ಟೇ ಅಲ್ವಾ? ಈ ಫಿನಾನ್ಷಿಯಲ್ ರಿಸೋರ್ಸಸ್ ಜಾಸ್ತಿ ಆದಾಗ ಇನ್ನೆರಡು ರಿಸೋರ್ಸಸ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ದುಡ್ಡು ಜಾಸ್ತಿ ಆದರೆ ಫಿಸಿಕಲ್ ರಿಸೋರ್ಸಸ್, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸು, ಮಷಿನರೀಸು, ಟ್ರಾನ್ಸ್ಪೋರ್ಟೇಷನ್ನು, ಬಿಲ್ಡಿಂಗ್ ಎಲ್ಲ ದೊಡ್ಡದಾಗುತ್ತೆ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ದುಡ್ಡಿದ್ರೆ ಫಿಸಿಕಲ್ ರಿಸೋರ್ಸಸ್ ಜಾಸ್ತಿ ಆಗುತ್ತೆ. ಫಿಸಿಕಲ್ ರಿಸೋರ್ಸಸ್ ಜಾಸ್ತಿ ಆದಾಗ ಎಂಪ್ಲಾಯೀಸು ಜಾಸ್ತಿ ಸೇರಿಸ್ಕೊತೀರಾ. ಕರೆಕ್ಟೇ ಇಲ್ವಾ? ದೊಡ್ಡ ಪ್ರಾಜೆಕ್ಟ್ ಮಾಡ್ತೀರಾ. ಕರೆಕ್ಟೇ ಇಲ್ವಾ? ಸೊ ಎರಡನೇದು ಅದೇ ಅಡ್ವಾಂಟೇಜ್. ನಿಮಗೆ ಇನ್ನೊಬ್ಬರು ಪಾರ್ಟ್ನರ್ ಸಿಕ್ಕಾಗ ದುಡ್ಡು ಜಾಸ್ತಿ ಸಿಗುತ್ತೆ, ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಕ್ಯಾಪಿಟಲ್ ಜಾಸ್ತಿ ಆದಾಗ ನೀವು ದೊಡ್ಡ ಪ್ರಾಜೆಕ್ಟ್ನ ಮಾಡ್ಬೋದು. ಅಂದರೆ ಪ್ರೊಡಕ್ಷನ್ ಮಾಡಿದರೆ ಲಾರ್ಜ್ ಸ್ಕೇಲಲ್ಲಿ ಮಾಡ್ಬೋದು. ಲಾರ್ಜ್ ಸ್ಕೇಲಲ್ಲಿ ಮಾಡಿದರೆ ಇನ್ವೆಸ್ಟ್ಮೆಂಟ್ ಏನು ಪ್ರೊಡಕ್ಷನ್ ಕಾಸ್ಟ್ ಇರುತ್ತಲ್ಲ, ಕಮ್ಮಿ ಆಗುತ್ತೆ. ಓಕೆ, ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಈಗ ಒಂದು ಸೋಪ್ ಪ್ರೊಡಕ್ಷನ್ ಮಾಡಿದರೆ, ಈಗ ನೀವು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡಿದಾಗ ಒಂದು ಸೋಪ್ ಅಂದ್ಬಿಟ್ಟು 5 ರೂಪೀಸ್ ಬೀಳುತ್ತೆ. ಸ್ಮಾಲ್ ಸ್ಕೇಲಲ್ಲಿ ಮಾಡಿದಾಗ 8 ರೂಪೀಸ್ ಆಗ್ಬೋದು. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಯಾವಾಗ ನಾವು ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ, ರಾ ಮೆಟೀರಿಯಲ್ಸು ಎಲ್ಲದನ್ನ ನಾವು ಲಾರ್ಜ್ ಸ್ಕೇಲಲ್ಲಿ ಪರ್ಚೇಸ್ ಮಾಡ್ತೀವಿ. ಯಾವುದೇ ನಾವು ಬಲ್ಕಲ್ಲಿ ಪರ್ಚೇಸ್ ಮಾಡಿದಾಗ, ಲಾರ್ಜ್ ಸ್ಕೇಲಲ್ಲಿ ಪರ್ಚೇಸ್ ಮಾಡಿದಾಗ ನಮಗೆ ಚೀಪರ್ ಪ್ರೈಸಿಗೆ ಸಿಗುತ್ತೆ. ಯು ಗಾಟ್ ದ ಪಾಯಿಂಟ್, ರೈಟ್? ಚೀಪರ್ ಪ್ರೈಸ್ ಸಿಕ್ಕಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಓಕೆ, ಒಂದನೇ ಅಡ್ವಾಂಟೇಜಲ್ಲಿ ಏನಂತ ಹೇಳಿದ್ದೆ ನಾನು, ಒಬ್ಬರು ಬಂದುಬಿಟ್ಟು ನಮ್ಮ ಜೊತೆ ಪಾರ್ಟ್ನರ್ಶಿಪ್ ತೊಗೊಂಡಾಗ ನಮಗೆ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ, ಫಿನಾನ್ಷಿಯಲ್ ರಿಸೋರ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ. ಎರಡನೇ ಅಡ್ವಾಂಟೇಜ್ ಏನಿರುತ್ತೆ, ಫಿನಾನ್ಷಿಯಲ್ ರಿಸೋರ್ಸಸ್ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಫಿಸಿಕಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್ ಜಾಸ್ತಿ ಆಗುತ್ತೆ. ಫಿಸಿಕಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಜಾಸ್ತಿ ಆದಾಗ ನಾವು ಪ್ರೊಡಕ್ಷನ್ನ ಲಾರ್ಜ್ ಸ್ಕೇಲಲ್ಲಿ ಮಾಡ್ಬೋದು. ಲಾರ್ಜ್ ಸ್ಕೇಲಲ್ಲಿ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ಏನು ತೊಗೊಂಡ್ರು ಬಲ್ಕಲ್ಲಿ ತೊಗೊತೀವಿ. ಬಲ್ಕಲ್ಲಿ ತೊಗೊಂಡಾಗ ನಮಗೆ ರಾ ಮೆಟೀರಿಯಲ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ವೇರ್ ಹೌಸ್ ಇರ್ಬೋದು, ಎಲ್ಲ ಚೀಪರ್ ಪ್ರೈಸಿಗೆ ಸಿಗುತ್ತೆ. ಓಕೆ, ವಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ಅಡ್ವಾಂಟೇಜ್ ಏನಂದರೆ, ದ ಫಾರಿನ್ ಬಿಸ್ನೆಸ್ ಫರ್ಮ್ಸ್ ಬೆನಿಫಿಟ್ಸ್ ಫ್ರಮ್ ಎ ಲೋಕಲ್ ಪಾರ್ಟ್ನರ್ಸ್ ನಾಲೆಡ್ಜ್ of host countries regarding the competitive conditions, culture, language, political systems and business systems. ಈಗ ಇದೇನು ಏನಂದರೆ, ಈ ನಾನು ಹೇಳಿದ್ನಲ್ಲ, ಅನ್ನೋ ಪರ್ಸನ್ ನೀವು ರನ್ ಮಾಡ್ತಿರೋ XYZ ಅನ್ನೋ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರಿಗೇನು ಬೆನಿಫಿಟ್ ಸಿಗುತ್ತೆ ಅಂದರೆ, ಈಗ ನೀವು ಇಲ್ಲಿ ಲೋಕಲ್ ಪರ್ಸನ್, ಕರೆಕ್ಟ್ ಅಲ್ವಾ? ಇಲ್ಲಿ ನಿಮಗೆ ಗೊತ್ತಿರುತ್ತೆ, ಇಲ್ಲಿರೋ ಪರ್ಸನ್ ಬೈಯಿಂಗ್ ಕೆಪಾಸಿಟಿ ಇರ್ಬೋದು, ಅವ್ರ ಟೇಸ್ಟ್ ಇರ್ಬೋದು, ಅವ್ರ ಪ್ರಿಫರೆನ್ಸ್ ಇರ್ಬೋದು, ಅವ್ರ ಕಲ್ಚರ್ ಇರ್ಬೋದು, ಎಲ್ಲ ಗೊತ್ತಿರುತ್ತೆ. ಈ ಬೆನಿಫಿಟ್ಟು ಆ ಫಾರಿನ್ ಕಂಟ್ರಿಯಿಂದ ಬಂದಿರ್ತಾರಲ್ಲ ಪರ್ಸನ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಓಕೆ, ಅವ್ರಿಗೂ ಸಿಗುತ್ತೆ. ಅದರ್ವೈಸ್ ಇಲ್ಲ, ನೀವು ಫಾರಿನಲ್ಲಿರೋ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಜಾಯಿಂಟ್ ವೆಂಚರ್ ಮಾಡ್ತೀರಾ, ಅಲ್ಲಿರೋ ಲೋಕಲ್ ಪರ್ಸನ್ ಅನ್ನೋ ಪರ್ಸನ್ ಲೋಕಲ್ ಪರ್ಸನಲ್ಲಿ, ಕರೆಕ್ಟೇ ಅಲ್ವಾ? ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿರೋ ಪರ್ಸನ್ಸ್ ಕಲ್ಚರು, ಅಲ್ಲಿರೋ ಪೀಪಲ್ಸ್ ಬೈಯಿಂಗ್ ಕೆಪಾಸಿಟಿ, ಫೀಚರ್ಸ್ ಇರ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಎಲ್ಲ ಸಿಗುತ್ತೆ. ಆ ಅಡ್ವಾಂಟೇಜು ನಿಮಗೂ ಸಿಗುತ್ತೆ. ಅಂದರೆ ನೀವು
ಅದನ್ನ ತಿಳ್ಕೊಂಡು ಪ್ರೊಡಕ್ಷನ್ ಮಾಡಿ ಸೇಲ್ಸ್ ಜಾಸ್ತಿ ಮಾಡ್ಕೋಬೋದು. ಓಕೆನಾ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಯಾವುದ್ರದ್ದು, ಈ ಜಾಯಿಂಟ್ ವೆಂಚರಿಂದು, ಇನ್ ಮೆನಿ ಕೇಸಸ್ ಎಂಟರಿಂಗ್ ಇನ್ ಟು ಎ ಫಾರಿನ್ ಮಾರ್ಕೆಟ್ ಈಸ್ ವೆರಿ ಕಾಸ್ಟ್ಲಿ ಆ್ಯಂಡ್ ರಿಸ್ಕಿ. ದಿಸ್ ಕ್ಯಾನ್ ಬಿ ಅವಾಯ್ಡೆಡ್ ಬೈ ಶೇರಿಂಗ್ ಕಾಸ್ಟ್ಸ್ ಆ್ಯಂಡ್ ರಿಸ್ಕ್ಸ್ ವಿತ್ ಎ ಲೋಕಲ್ ಪಾರ್ಟ್ನರ್ ಅಂಡರ್ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ಸ್. ಈಗ ತುಂಬ ದಾರಿಗಳಿದ್ದಾವೆ ಅಂತ ಹೇಳಿದೆ. ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಇರ್ಬೋದು, ದೆನ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಈ ಥರ. ಓಕೆ, ಇನ್ನೊಂದು ಯಾವ ದಾರಿ, ಲೈಸೆನ್ಸಿಂಗ್ ಆ್ಯಂಡ್ ಫ್ರ್ಯಾಂಚೈಸಿಂಗ್. ಸೊ ಇದರಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ತುಂಬ ಚೀಪರ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ಲಾಸ್ ಆದರೆ ಅದನ್ನ ಶೇರ್ ಮಾಡ್ಕೊಳ್ಳೋಕೆ ಇನ್ನೊಬ್ರು ಸಿಗ್ತಾರೆ ನಿಮಗೆ. ಈಗ ನೀವು ಫಾರಿನಲ್ಲಿರೋ XYZ ಅನ್ನೋ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಜಾಯಿಂಟ್ ವೆಂಚರ್ ಆಗುತ್ತೆ. ನೀವು 1 ಕೋಟಿ ಹಾಕಿದರೆ ಅಲ್ಲಿರೋ ಎ ಅನ್ನೋ ಲೋಕಲ್ ಪರ್ಸನ್ನು 1 ಕೋಟಿ ಹಾಕಿರ್ತಾರೆ. ಲಾಸ್ ಆದರೆ ಅದನ್ನು ನೀವು ಅರ್ಧ ಶೇರ್ ಮಾಡ್ಕೊತೀರಾ, ಅದ್ರಾಗ ಅರ್ಧ ಯಾರು ಶೇರ್ ಮಾಡ್ಕೊತಾರೆ, ಎ ಅನ್ನೋ ಪರ್ಸನ್ ಶೇರ್ ಮಾಡ್ಕೊತಾರೆ. ಸೊ ಹಾಗಾಗಿ ಅಲ್ಲಿ ಲಾಸ್ ಆದರೆ ಅದು ಹೊರೆ ಫುಲ್ಲು ನಿಮ್ಮ ಮೇಲೆ ಬೀಳೋದಿಲ್ಲ, ಅದನ್ನೂ ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ಪರ್ಸನ್ ಸಿಗ್ತಾರೆ ಜಾಯಿಂಟ್ ವೆಂಚರ್ಸ್ನಲ್ಲಿ. ಓಕೆ, ಇದು ಒಂದು ಅಡ್ವಾಂಟೇಜ್. ಯಾಕಂದರೆ ಲಾಸ್ ಆದರೆ ಎಲ್ಲ ಹೊರೆ ನಿಮ್ಮ ಮೇಲೆ ಬೀಳೋದಿಲ್ಲ, ಅದನ್ನ ಶೇರ್ ಮಾಡ್ಕೊಳ್ಳೋಕೆ ಒಬ್ಬರು ಇರ್ತಾರಲ್ಲಿ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ನೆಕ್ಸ್ಟ್ ಅಡ್ವಾಂಟೇಜ್, ಈ ಜಾಯಿಂಟ್ ವೆಂಚರಿಂದು ನೆಕ್ಸ್ಟ್ ಅಡ್ವಾಂಟೇಜ್ ಏನಂದರೆ, ಫಾರಿನ್ ಫರ್ಮ್ಸ್ ಎಂಟರಿಂಗ್ ಇನ್ ಟು ಜಾಯಿಂಟ್ ವೆಂಚರ್ ಶೇರ್ ದ ಟೆಕ್ನಾಲಜಿ ಆ್ಯಂಡ್ ಟ್ರೇಡ್ ಸೀಕ್ರೆಟ್ಸ್ ವಿತ್ ದ ಲೋಕಲ್ ಫರ್ಮ್ಸ್ ಇನ್ ಫಾರಿನ್ ಕಂಟ್ರೀಸ್, thus always running the risk of such a technology and secrets being disclosed to others. Okay, fine. ಏನಂದರೆ ಇಲ್ಲಿ XYZ ಕಂಪನಿ ನೀವು ರನ್ ಮಾಡ್ತಿದ್ದೀರಾ, ಫಾರಿನ್ನಲ್ಲಿರೋ ಪರ್ಸನ್ ಎ ಅನ್ನೋರು ಬಂದ್ಬಿಟ್ಟು ನಿಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಕಂಪನಿಗೆ ಬಗ್ಗೆ ನಿಮಗೂ ಕೇರ್ ಇದ್ದಂಗೆ ಅವ್ರಿಗೂ ಕೇರ್ ಇರುತ್ತೆ. ನಿಮಗೆ ಎಷ್ಟು ಕೇರ್ ಇರುತ್ತೋ ಅವ್ರಿಗೂ ಅಷ್ಟು ಕೇರ್ ಇರುತ್ತೆ, ಯಾಕಂದರೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅವರು ಕಂಟ್ರಿಲಿರೋ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಅವರು ತಂದು ಇಲ್ಲಿ ಯೂಸ್ ಮಾಡೋ ಚಾನ್ಸಸ್ ಇದೆ. ಆವಾಗ ನಿಮ್ಮ ಕಂಪನಿ ಇನ್ನೂ ಬೆಳೀತಾ ಹೋಗುತ್ತೆ. ಅಲ್ಲಿರೋ ಅಡ್ವಾನ್ಸ್ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಲೇಬರ್, ಎಕ್ಸ್ಪರ್ಟ್ಸ್ನ ಕರೆಸಿ ನಿಮ್ಮ ಕಂಪನಿ ಬೆಳೆಯೋ ಚಾನ್ಸಸ್ ಇದೆ. ಇದು ಒಂದು ಅಡ್ವಾಂಟೇಜ್ ಅಂತ ತಿಳ್ಕೊಳ್ತೀವಿ. ಓಕೆನಾ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಈ ಯಾವುದ್ರದ್ದು ಜಾಯಿಂಟ್ ವೆಂಚರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಓಕೆ ಇದು ಡಿಸ್ಅಡ್ವಾಂಟೇಜ್ ಆ್ಯಕ್ಚುಲಿ. ಇದು ಯಾವುದು ಅಲ್ಲಿ ನೋಡೋಣ. ಓಕೆ, ಈಗ ಡಿಸ್ಅಡ್ವಾಂಟೇಜ್ ನೋಡೋಣ. ಓಕೆ, ಯಾವುದ್ರದ್ದು ಡಿಸ್ಅಡ್ವಾಂಟೇಜ್, ಈ ಜಾಯಿಂಟ್ ವೆಂಚರಿಂದ ಡಿಸ್ಅಡ್ವಾಂಟೇಜ್ ನೋಡ್ತಾ ಹೋಗೋಣ. ಏನು ಡಿಸ್ಅಡ್ವಾಂಟೇಜ್ ಅಂದರೆ, ಇಲ್ಲಿ ನೀವು XYZ ಅನ್ನೋ ಕಂಪ್ನಿ ರನ್ ಮಾಡ್ತಿದ್ದೀರಾ, ಎ ಅನ್ನೋರು ನಿಮ್ಮ ಕಂಪ್ನಿಯಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರಿಗೂ ನಿಮಗೆ ಎಷ್ಟು ಕೇರ್ ಇರುತ್ತೋ ಕಂಪನಿ ಬಗ್ಗೆ ಅವ್ರಿಗೂ ಅಷ್ಟು ಕೇರ್ ಬರುತ್ತೆ, ಯಾಕಂದರೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅಲ್ಲಿಂದ ಅವರು ಟೆಕ್ನಾಲಜಿ ತರಿಸ್ತಾರೆ, ಎಕ್ಸ್ಪರ್ಟ್ಸ್ನ ತರಿಸ್ತಾರೆ, ಮತ್ತು ಅಲ್ಲಿ ಯೂಸ್ ಮಾಡೋ ಟ್ರೇಡ್ ಸೀಕ್ರೆಟ್ಸ್ನ ಇಲ್ಲಿ ಹೇಳಿ ಅದನ್ನ ಯೂಸ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಟ್ರೇಡ್ ಸೀಕ್ರೆಟ್ಸು ಇಬ್ಬರಿಗೂ ಗೊತ್ತಾಗಿ ಲೀಕ್ ಆಗೋ ಚಾನ್ಸಸ್ ಇದೆ. ಈಗ ನನಗೆ ಗೊತ್ತಾಯಿತು, ನಾನೇನು ಮಾಡ್ತೀನಿ, ನನ್ನ ಫ್ರೆಂಡ್ಸಿಗೆ ಅದನ್ನ ತಿಳಿಸ್ಬೋದು, ಅದನ್ನ ಮಾರ್ಬೋದು ಇನ್ನೊಬ್ಬರಿಗೆ ಇನ್ಫಾರ್ಮೇಷನ್ನ. ಕರೆಕ್ಟಾ? ಅದು ಒಂದು ಡೇಂಜರ್, ಡಿಸ್ಅಡ್ವಾಂಟೇಜ್ ಅಂತೆ. ಓಕೆ, ಇಲ್ಲ ನೀವು XYZ ಅನ್ನೋ ಕಂಪನಿಯಲ್ಲಿ US ಇದೆ, ಅನ್ನ ರನ್ ಮಾಡ್ತಿರ್ತಾರೆ, ನೀವು ಅಲ್ಲಿ ಹೋಗಿ ಪಾರ್ಟ್ನರ್ ಆಗ್ತೀರಾ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಇಲ್ಲಿ ಇರೋ ಟ್ರೇಡ್ ಸೀಕ್ರೆಟ್ಸ್ನ ಅಲ್ಲಿ ತಿಳಿಸ್ತೀರಾ, ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ. ಅವ್ರೇನು ಮಾಡ್ಬೋದು, ಅದನ್ನ ಬೇರೆಯವ್ರ ಜೊತೆ ಹಂಚ್ಕೋಬೋದು, ಬೇರೆಯವ್ರಿಗೆ ಮಾರ್ಬೋದು ಆ ಇನ್ಫಾರ್ಮೇಷನ್ನ. ಸೊ ಇನ್ಫಾರ್ಮೇಷನ್ ಲೀಕ್ ಆಗೋ ಚಾನ್ಸಸ್ ಇದೆ, ಟ್ರೇಡ್ ಸೀಕ್ರೆಟ್ಸ್ ಲೀಕ್ ಆಗೋ ಚಾನ್ಸಸ್ ಇದೆ ಅಂತೆ ಜಾಯಿಂಟ್ ವೆಂಚರ್ಸ್ನಲ್ಲಿ. ಓಕೆನಾ. ಎರಡನೇ ಡಿಸ್ಅಡ್ವಾಂಟೇಜ್, ಜಾಯಿಂಟ್ ವೆಂಚರಿಂದ ಎರಡನೇ ಡಿಸ್ಅಡ್ವಾಂಟೇಜ್ ಏನಂದರೆ, ಡ್ಯುಯಲ್ ಓನರ್ಶಿಪ್ ಯಾವಾಗಲೂ ಆರ್ಗ್ಯುಮೆಂಟ್ಸ್ಗೆ, ಕಾನ್ಫ್ಲಿಕ್ಟಿಗೆ ಚಾನ್ಸಸ್ ಇದೆ. ಯಾಕಂದರೆ ನೀವು ಓನರ್, ಅವರು ಓನರ್. ಈಗ XYZ ಕಂಪನಿ ಫಾರಿನಲ್ಲಿದೆ, ನೀವು ಪಾರ್ಟ್ನರ್ಶಿಪ್ ಆಗ್ತೀರಾ, ನೀವು ಓನರ್ ಆಗ್ತಿರಲ್ಲಿ, ಅವರು ಓನರ್, ಎ ಅನ್ನೋನು ಅಲ್ಲಿ ಅವನು ಓನರ್. ಯಾಕಂದರೆ ನೀವು 1 ಕೋಟಿ ಹಾಕಿರ್ತೀರ, ಅವರು 1 ಕೋಟಿ, ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಒಂದೊಂದು ವಿಷಯದಲ್ಲಿ ಆರ್ಗ್ಯುಮೆಂಟ್ಸ್ ಸ್ಟಾರ್ಟ್ ಆಗ್ಬೋದು. ನೀವು ಹೇಳಿರೋ ವಿಷಯಕ್ಕೆ ಅವರು ಒಪ್ಪದೇ ಇರ್ಬೋದು, ಅವರು ಹೇಳಿರೋ ವಿಷಯಕ್ಕೆ ನೀವು ಒಪ್ಪದೇ ಇರ್ಬೋದು. ಆವಾಗ ಆರ್ಗ್ಯುಮೆಂಟ್ಸ್, ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿ ಏನಾಗ್ಬೋದು, ಕಂಪನಿ ಮುಚ್ಚೋ ಸ್ಥಿತಿಗೆ ಬರ್ಬೋದು. ಇದು ಒಂದು ಡಿಸ್ಅಡ್ವಾಂಟೇಜ್, ಎರಡೇ ಡಿಸ್ಅಡ್ವಾಂಟೇಜ್ ಇರೋದು. ಓಕೆನಾ. ಓಕೆ, ಥ್ಯಾಂಕ್ ಯು. ವಿ ಶಾಲ್ ಕಂಟಿನ್ಯೂ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.